ಕಳೆದೆರಡು ದಿನಗಳ ಹಿಂದೆಯಷ್ಟೇ ವಿದ್ಯುತ್ ಕೆಲಸ ಮಾಡಲು ಹೋಗಿದ್ದ ರವಿ ಎಂಬಾತನಿಗೆ ವಿದ್ಯುತ್ ಹರಿದು ಸಾವನ್ನಪ್ಪಿದ್ದ ಲೈನ್ಮನ್ ಚಂದ್ರಶೇಖರ್ ರವಿಯನ್ನ ಬೇಚುಗಾನಹಳ್ಳಿ ಸಮೀಪ ಇರುವ ಕೆರೆಯಲ್ಲಿ ಓತು ಹಾಕಿ ಪರಾರಿಯಾಗಿದ್ದ. ಇದೀಗ ಪೊಲೀಸರು ಕಂದಾಯ ಇಲಾಖೆ ಅಧಿಕಾರಿಗಳ ಎದುರು ರವಿಯ ಶವವನ್ನ ಹೊರತೆಗೆದಿದ್ದಾರೆ. ಗುಡಿಬಂಡೆ ತಾಲೂಕಿನ ಮೇಡಿಮಾಕಲಹಳ್ಳಿ ಕ್ರಾಸ್ ಬಳಿಯ ಕೋಳಿ ಫಾರಂ ಬಳಿ ಬುಧವಾರ ಮತ್ತು ಸೋಮವಾರ ವಿದ್ಯುತ್ ಕಾಮಗಾರಿ ಮಾಡಲು ಬೇಚುಗಾನಹಳ್ಳಿ ಗ್ರಾಮದ ಲೈನ್ಮನ್ ಚಂದ್ರಕುಮಾರ್ ಎಂಬಾತ ರವಿ ಎಂಬ ವಿದ್ಯುತ್ ಕಾರ್ಮಿಕನನ್ನ ಕರೆದುಕೊಂಡು ಹೋಗಿದ್ದ. ಈ ಸಮಯದಲ್ಲಿ ರವಿ ವಿದ್ಯುತ್ ತಗುಲಿ ಕಂಬದಿಂದ ಬಿದ್ದು ಮೃತಪಟ್ಟಿದ್ದ ಎನ್ನಲಾಗಿದೆ. ಬಳಿಕ ಮೃತ ರವಿ ಶವವನ್ನ ಬಂದಾರ್ಲಹಳ್ಳಿ ಕೆರೆಯಲ್ಲಿ ಊತು ಹಾಕಿ ಏನೂ ತಿಳಿಯದಂತೆ ಪರಾರಿಯಾಗಿದ್ದ. ಇತ್ತ ಮೃತ ರವಿ ಸಂಬಂಧಿಕರು ಕಾಣೆಯಾದ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಬಳಿಕ ತನಿಖೆ ನಡೆಸಿದ ಪೊಲೀಸರು ಲೈನ್ಮನ್ ಚಂದ್ರಕುಮಾರ್ ಮೇಲೆ ಅನುಮಾನಗೊಂಡು ಪರಿಶೀಲನೆ ಮಾಡಿದಾಗ ಆತ ಮೊಬೈಲ್ ಮನೆಯಲ್ಲೇ ಬಿಟ್ಟು ಪರಾರಿಯಾಗಿದ್ದ. ಆಂಧ್ರ ಪ್ರದೇಶದಲ್ಲಿ ಇದ್ದ ಚಂದ್ರಶೇಖರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯವನ್ನ ಆತ ಬಾಯಿ ಬಿಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಡಿವೈಎಸ್ಪಿ ಶಿವಕುಮಾರ್, ತಹಸೀಲ್ದಾರ್ ಸಿಗ್ಬತುಲ್ಲಾ, ಗುಡಿಬಂಡೆ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಸೇರಿದಂತೆ ಸ್ಥಳಕ್ಕೆ ವಿಧಿ ವಿಜ್ಞಾನ ತಜ್ಞರು, ಜಿಲ್ಲಾ ಸರ್ಜನ್ ಸೇರಿದಂತೆ ವೈದ್ಯಕೀಯ ತಂಡ ಹಾಗೂ ಸಂಬಂಧಿಕರ ಸಮ್ಮುಖದಲ್ಲಿ ಶವವನ್ನ ಹೊರತೆಗೆಯಲಾಯಿತು. ಇನ್ನು ರವಿ ಶವವನ್ನ ಹೊರತೆಗೆಯುತ್ತಿದ್ದಂತೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಸಾವಿನ ಕುರಿತು ಮೃತನ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಬ್ಬನಿಂದ ಈ ಕೃತ್ಯ ಮಾಡಲು ಸಾಧ್ಯವಿಲ್ಲ. ಈ ಕುರಿತು ಪೊಲೀಸರು ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು, ಜೊತೆಗೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ವರದಿ ಸತೀಶ್ ಬಾಬು, ನಂದಿ ಟಿವಿ, ಗುಡಿಬಂಡೆ. ಊರಾಗ ಫ್ರೀ ಟೈಮ್ನಾಗ ಕರ್ಕೊಂಡು ಹೋಗ್ತಾ ಇದ್ದ ಲೈನ್ ಕೆಲಸಕ್ಕೆ ಕರ್ಕೊಂಡು ಬರ್ತಾಯಿದ್ರು. ಚಂದ್ರ ಕೆ ವಿ ಚಂದ್ರ ಕರ್ಕೊಂಡು ಹೋಗ್ತಾಯಿದ್ರು, ಬರ್ತಾಯಿದ್ರು. ಅವಾಗ 5-6 ಸಲ ಹೇಳಿದ್ವಿ, ಕುಡಿತಾನವನು, ಅವನ ಜೊತೆ ಹೋಗ್ಬೇಡ್ರಿ ಅಂತ ಹೇಳಿದ್ವಿ. ಹೇಳಿದ್ರು ಇಂಥವ್ರನ್ನ 50-100 ಯಾರು ಥರ ಕಂಬಗಳು ಅವ್ನು ಕರ್ಕೊಂಡು ಹೋಗೋದು, ಇಂಥ ಕೆಲಸ ಮಾಡವ್ರೆ. ಸೋಮವಾರ ಬೆಳಗ್ಗೆ ಕರ್ಕೊಂಡು ಹೋಗವ್ರೆ. ಮಂಗಳವಾರ ಹೇಳಿದ್ವಿ, ಬುಧವಾರ ಹೇಳಿದ್ವಿ, ನಾವು ನೋಡೇ ಇಲ್ಲ, ನಮ್ಮ ಜೊತೆ ಬಂದೇ ಇಲ್ಲ. ಇದೇ ಮಾತು ಬರ್ತಾಯಿತ್ತು. ಕಂಪ್ಲೇಂಟ್ ಕೊಟ್ಟಿನಾಕ ಒಂದೊಂದಂತೆ ಬಾಯಿ ಬಿಡ್ತಾ ಬಂದ. ಹಿಂಗಾಗಿರೋನು ಹಿಂಗಾಗೈತೆ ಅಂತ ಒಂದು ಮಾತು ಹೇಳಿದ್ರೆ ಒಂದು 20 ನಿಮಿಷ ಪ್ರಾಣ ಕೂಡ ಐತಂತೆ. ಹಾಸ್ಪಿಟ್ಲಿಗೆ ಸೇರಿಸೋದು, ಇಲ್ಲ ನಮ್ಗೆ ಫೋನ್ ಮಾಡೋದು, ಇಲ್ಲ KV ಆಫೀಸ್ಗೆ ಇದು ಮಾಡೋದು, ಇಲ್ಲ 108 ಯಾವುದಕ್ಕೋ ಒಂದು ಇದು ಮಾಡಿಬಿಟ್ಟು ಒಂದು ಇದು ಮಾಡಿದ್ರೆ ಜೀವ ಉಳಿತಾಯಿತ್ತು. ಸೊ ಹಿಂಗೆ ಯಾರಿಗೂ ಆಗಬಾರ್ದು, ಅವ್ರಿಗೂ ಒಂದು ಪರಿಸ್ಥಿತಿ ತರಬೇಕು. ಹಿಂಗೇನಾದ್ರೂ ಆದ್ರೂ ಇಂಥವ್ರು ಹಿಂಗೆ ತಿಳ್ಕೊಬೇಕು ಸರ್. ಇದ್ರಾಗೂ ಅವ್ರಮ್ಮನ ನೋಡೋಕೆ ಇಲ್ಲ, ಅವ್ರಮ್ಮನಿಗೆ ಏನಾದರೂ ಇದು ನೋಡ್ಕೊಳ್ಬೇಕು. ಅವ್ರ ಫ್ಯಾಮ್ಲಿಗೆ ಏನೋ ಇದಾಗೋ ಥರ ಒಂದು ಇದು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅವ್ನಿಗೆ ಶಿಕ್ಷೆ ಆಗಬೇಕು. ನಮ್ಮ ಹೆಸರು ರಾಮಂಜ ಅಂತ. ಅವ್ನು ನನ್ನ ತಮ್ಮ ಆಗಬೇಕು. ಅವ್ನು 4 ದಿವಸ ಸೋಮವಾರನೇ ಕಂಪ್ಲೇಂಟ್ ಕೊಟ್ಟವ್ರೆ, ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅವರು ಚಂದ್ರ ಅನ್ನೋರು ಜೊತೆಲಿ ಕರ್ಕೊಂಡು ಹೋದ್ರು ಕೂಡ ಈ ಥರ ಆಗೈತೆ ಅಂತ ಒಂದು ಮಾತು ಹೇಳಿಲ್ಲ. ಅವರು ಕಂಪ್ನಿಯಿಂದ ಬಿದ್ದೋಗಿದ್ರು ಕೂಡ ಈ ಥರ ಆಗೈತೆ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವರು, ಆದರೆ ಹೇಳಿಲ್ಲ. ಆ ಥರ ಕದ್ದು ಮುಚ್ಚಿ ಬಂದು ಈ ಥರ ಮಾಡೋರು ಅಂತಂದರೆ ಅವರೇ ಏನೋ ಮಾಡಿದ್ದಾರೆ ಅಂತಲೇ ನಮ್ಗೆ ಅನಿಸ್ತಾ ಇದೆ. ಅವ್ನಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್. ಇವತ್ತು ಬೆಳಗ್ಗೆ ಸರ್ ನಮ್ಗೆ ಗೊತ್ತಾಗಿ 4 ದಿವಸದಿಂದನೂ ಅವ್ನು ಕಾರಣ ಆಗೋನೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರಂತೆ. ಎಲ್ಲೋ ಇರ್ತಾನೆ ಬರ್ತಾನೆ, ಅವ್ನು ಕುಡಿತಿದ್ದ, ಸ್ವಲ್ಪ ಬರ್ತಾನೆ ಅಂತಲೇ ಅಂದ್ಕೊಂಡವ್ರೆ. ಈ ಥರ ಕಾಣಿಸ್ತಾ ಇದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ. ಆವಾಗ ಇವ್ರು ಬೆಸ್ಕಾಂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಚಂದ್ರನ್ ಕರ್ಕೊಂಡು ಹೋಗಿ ಪೊಲೀಸವರು ಎಂಕ್ವೈರಿ ಮಾಡೋದನ್ನ ಅವ್ನು ಬಾಯ್ಬಿಟ್ಟು ಇಲ್ಲಿ ಕರ್ಕೊಂಡು ಅವ್ನಿಗೆ ಶಿಕ್ಷೆ ಆಗ್ಬೇಕು ಸರ್. ಇನ್ನೊಬ್ರಿಗೆ ಯಾರಿಗೂ ಈ ಥರ ಆಗಬಾರ್ದು. ಇವಾಗ ನನ್ನ ತಮ್ಮನಿಗಾಗಿರೋದು ಇನ್ಯಾರಿಗೂ ಆಗಬಾರ್ದು. ಅವ್ನಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್.
ಅವ್ನು ಮಾಡಿರೋದನ್ನ ಅವ್ನು ಅರ್ಥ ಮಾಡ್ಕೋಬೇಕು ಸರ್. ಅವ್ನು ಮಾಡ್ಕೋಬೇಕು. ಇನ್ನೊಂದ್ಸತಿ ಅವ್ನಿಗಾಗಿರೋ ಅವ್ನು ಸಾವಾದಾಗ ಅವ್ನು ಎಷ್ಟು ನೋವು ತಿನ್ನೋ ಅದಕ್ಕೆ ಎರಡರಷ್ಟು ನೋವು ತಿನ್ಬೇಕು ಸರ್. ಸೊ ನಾನು